ಸೊ ಇವತ್ತಿನ ವಿಡಿಯೋದಲ್ಲಿ ನೀವು ಆಲ್ರೆಡಿ ತಮ್ನೇಲ್ ನೋಡಿರೋ ಹಾಗೆ ಇದು ಒಂದು ಹಾಲ್ ವಿಡಿಯೋ. ಸೊ ಒಂದಷ್ಟು ಐಟಮ್ಸ್ನ ನಾನು ಮೀಶೋಯಿಂದೆಲ್ಲ ತರಿಸಿದ್ದೀನಿ, ವಿಚ್ ಇಸ್ ವೆರಿ ಮಚ್ ರಿಕ್ವೈರ್ಡ್ ಫಾರ್ ವರಮಹಾಲಕ್ಷ್ಮಿ ಪೂಜಾ. ಸೊ ಅದೆಲ್ಲದಕ್ಕೂ ಒಂದಷ್ಟು ಐಟಮ್ಸ್ನ ತರಿಸಿರೋದನ್ನ ನಾನು ಇವತ್ತು ವ್ಲಾಗ್ ಮಾಡಿ ತೋರಿಸ್ತಾ ಇದ್ದೀನಿ ಏನೇನೆಲ್ಲ ಅಂತ ಹೇಳ್ಬಿಟ್ಟು. ಒಂದು ಲೈಕ್ ತುಂಬ ಐಟಮ್ಸ್ ಏನಿಲ್ಲ, ಆಲ್ಮೋಸ್ಟ್ ಒಂದು 7-8 ಐಟಮ್ಸ್ ಅನ್ಕೊಳ್ಳಿ. ಸೊ ಅದಷ್ಟನ್ನ ನಾನು ತರಿಸಿದ್ದೀನಿ. ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ಹೆಂಗಿದೆ ಅಂತ ಕೂಡ. ನಾನು ಒಂದ್ಸಲ ನೋಡಿದ್ದೀನಿ, ವೈಟ್ ಟು ಲೈ ಅಲ್ವಾ. ಸೊ ಒಂದ್ಸಲ ಆಲ್ರೆಡಿ ಓಪನ್ ಮಾಡಿ ನೋಡಿದ್ದೀನಿ, ಮತ್ತೆ ವಿಡಿಯೋದಲ್ಲಿ ಎಲ್ಲದನ್ನು ತೋರಿಸ್ತಾ ಹೋಗ್ತೀನಿ, ಮತ್ತೆ ನನ್ನ ಒಪಿನಿಯನ್ ಏನು ಅಂತ ಕೂಡ ಹೇಳ್ತೀನಿ. ಐ ಹೋಪ್ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ. ಇನ್ ಕೇಸ್ ಇಷ್ಟ ಆಯಿತು ಅಂತಂದರೆ ಏನು ಮಾಡಬೇಕು, ಲೈಕ್ ಆ್ಯಂಡ್ ಶೇರ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ, ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು ಮೀಶೋ ಹಾಲ್. ಅದರಲ್ಲಿ ಒಂದಷ್ಟು ಎಸೆನ್ಷಿಯಲ್ಸ್, ವರಮಹಾಲಕ್ಷ್ಮಿಗೆ ಬೇಕಿರುವಂಥ ಎಸೆನ್ಷಿಯಲ್ನ ತರಿಸಿದ್ದೀನಿ. ಸೊ ಇಲ್ಲಿದೆ ಇದಿಷ್ಟು. ಇದು ಒಂದಷ್ಟು ಪ್ಯಾಕೇಜಸ್ನ ಓಪನ್ ಮಾಡಿ, ಪ್ಯಾಕೇಜ್ ಕೂಡ ಇದೆ. ಕೆಲವೊಂದು ಪ್ಯಾಕೇಜ್ನ ಎಸ್ಬಿಟ್ಟಿದ್ದೀನಿ. ಸೊ ಬಿಕಾಸ್ ನಾನು ಒಂದಷ್ಟು ಐಟಮ್ಸ್ನ ಇಲ್ಲಿ ಮನೆಗೆ ಡೆಲಿವರ್ ಮಾಡಿರೋದ್ರಿಂದ ನಮ್ಮಮ್ಮ ನೋಡ್ಬಿಟ್ಟು ಕವರೆಲ್ಲ ಎಸ್ತಿದ್ದಾರೆ. ಸೊ ಬಟ್ ಸ್ಟಿಲ್ ಐ ಆಮ್ ಗೋನಾ ಶೋ ಆಲ್ ಆಫ್ ದೋಸ್ ಪ್ರಾಡಕ್ಟ್ಸ್ ಟು ಯು ಗೈಸ್. ಸೊ ಹಿಯರ್ ಇಟ್ ಇಸ್. ಹೇಗಿದೆ ಏನು ಅಂತ ಹೇಳ್ಬಿಟ್ಟು ರಿವ್ಯೂಸ್ನ ಕೊಡ್ತಾ ನನ್ನ ಒಪಿನಿಯನ್ ಏನು ಅಂತ ಹೇಳಿ ತೋರಿಸ್ತಾ ಹೋಗ್ತೀನಿ, ಬನ್ನಿ. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಓಕೆ ಲೆಟ್ಸ್ ಸ್ಟಾರ್ಟ್ ವಿತ್ ದ ಸ್ಪಾಟ್ಸ್ ಆಯಿತಾ. ಸೊ ಇದರಲ್ಲಿ 2 ಪಾಟ್ ಇದೆ ಆಯಿತಾ. ಸೊ ಲೋಟಸ್ದು ಪಾಟ್ ಇದು ಈ ಥರ ಇದೆ. ಇದನ್ನು ಇಲ್ಲಿ, ಸೊ ಇದು ಲೈಕ್ ಮೀಶೋಯಿಂದಲೇ ನಾನು ತರಿಸಿರೋದು. ಇದನ್ನು ಈ ಥರ ಇಲ್ಲಿ 2 ಇದೆ, ಇದರಲ್ಲೂ 2 ಇದೆ. ಇದನ್ನು ನಾವು ಹೇಳ್ತೀರಾ ಅಟ್ಯಾಚ್ ಮಾಡಬೇಕು. ಮೀಶೋ ಸಿ ಇಟ್ ವಿಲ್ ಲುಕ್ ಲೈಕ್ ದಿಸ್. ಸೊ ಇದಕ್ಕೆ ಪೇ ಮಾಡಿರೋದು ಒಂದಕ್ಕೆ 200 rupees ಅನಿಸುತ್ತೆ ಆಯಿತಾ. ಸೊ ಹಿಯರ್ ಇಟ್ ಇಸ್. ಸೊ 2 ನಮ್ಮಮ್ಮಂಗೆ ಈ ಥರದ್ದು ಬೇಕು ಅಂತ ಹೇಳ್ತಾನೆ ಇದ್ರು. ಸೊ ಅದಕ್ಕೆ ಸರಿ ಆಯಿತು, ನಾನು ಆರ್ಡರ್ ಮಾಡ್ತೀನಿ ಮೀಶೋಯಿಂದ. ಸೊ ಕಡಿಮೆ ಪ್ರೈಸ್ ಕೂಡ ಸಿಗುತ್ತೆ ಆ್ಯಂಡ್ ಕ್ವಾಲಿಟಿ ಕೂಡ ಚೆನ್ನಾಗಿರ್ಬೋದು ಅಂತ ಹೇಳ್ಬಿಟ್ಟು ನಾನು ಆರ್ಡರ್ ಮಾಡಿದೆ. ಬಟ್ ಕ್ವಾಲಿಟಿ ಇಟ್ಸ್ ರಿಯಲಿ ಅಮೇಝಿಂಗ್ ಆಯಿತಾ. ಸೊ ಎಲ್ಲ ಗಟ್ಟಿಯಾಗಿದೆ. ನಾವು ಮೊನ್ನೆ ಇಲ್ಲೇ ಶಾಪಿಂಗ್ ಹೋದಾಗ ಅವಾಗ ಒಂದ್ಸಲ ನೋಡಿದೆ, ಅಲ್ಲೂ ಕೂಡ ಈ ಥರದಿತ್ತು. ಅವ್ರು ಹೇಳಿದ್ರು 100 rupees ಅಂತ. ನಾನು ಐ ಹ್ಯಾವ್ ಪೇ 200 ಫಾರ್ ಈಚ್ ಅಂತ ಹೇಳಿ ನನಗೆ ಒಂದು ಸ್ವಲ್ಪ ಏನೋ ಅಷ್ಟೊಂದು ಓಕೆ ಅನ್ನಿಸ್ಲಿಲ್ಲ. ಆಮೇಲೆ ನಮ್ಮ ಅಮ್ಮಂಗೆ ಹೇಳ್ತಾ ಇದ್ದೆ, ನಾವು ಇಲ್ಲಿಂದನೇ ತೊಗೋಬೋದಿತ್ತು ಆರ್ಡರ್ ಮಾಡೋ ಬದಲು ಅಂತ. ಬಿಕಾಸ್ ಐ ಪೇ 200 ಎಕ್ಸ್ಟ್ರಾ ಅಲ್ವಾ, ಅದಕ್ಕೆ ಹಂಗೆ ಯೋಚನೆ ಮಾಡ್ತಿದ್ದೆ. ಆಮೇಲೆ ನಮ್ಮಮ್ಮ ಹೇಳಿದ್ರು ಇಲ್ಲ ಇದು ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಅದು ಸ್ವಲ್ಪ ಲೋ ಕ್ವಾಲಿಟಿ ಈ ಥರ ಇತ್ತು. ಸೊ ಇದನ್ನ ಈ ಥರ ಮಾಡಿದ್ರೇನು ಗೈಸ್ ಇದೆಯಲ್ಲ, ಇದು ಪ್ಲಾಸ್ಟಿಕ್ ತುಂಬ ಗಟ್ಟಿ ಇದೆ ಇದು. ಬಟ್ ಅದು ಆ ಥರ ಇರಲಿಲ್ಲ ಅಂತ ಮಾಡಿದ್ರು. ಆಮೇಲೆ ಅವಾಗ ನನಗೆ ಓಕೆ ನೋ ವರೀಸ್ ಏನಂತ ಹೇಳ್ಬಿಟ್ಟು ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅವಾಗ. ಸೊ ಇದೆರಡು ಫಸ್ಟ್ ಐಟಮ್ ಆಯಿತಾ. ಅದಾದಮೇಲೆ next one, this is also a nice one which my mom loved it, and then she like ಪೂಜೆದಲ್ಲೆಲ್ಲ ನಮ್ಮ ಅಮ್ಮಂಗೆ ಸ್ವಲ್ಪ ಜಾಸ್ತಿ ವರಮಹಾಲಕ್ಷ್ಮಿ ಅಂತಂದರೆ ಏನೋ ಒಂಥರ ಅವ್ರಿಗೆ ಜಾಸ್ತಿ ಇಂಟ್ರೆಸ್ಟ್ ಆಯಿತಾ. ಸೊ ಎಲ್ಲದನ್ನು ನೀಟಾಗೆಲ್ಲ ಚೆನ್ನಾಗಿ ಮಾಡಿ ಚೆಂದ ಡೆಕೋರೇಟ್ ಮಾಡಬೇಕಂತೆಲ್ಲ ಅನ್ಸುತ್ತೆ ಅವ್ರಿಗೆ. ಸೊ ಅದಕ್ಕೇ ಈ ಥರದ್ದೆಲ್ಲ ಬೇಕು ನನಗೆ ಅಂತೆಲ್ಲ ಹೇಳ್ತಿದ್ದೆ. ಸೊ ಅದಕ್ಕೆ ನಾನು ಹೇಳಿದೆ ಸರಿ ಆರ್ಡರ್ ಮಾಡ್ತೀನಿ ಅಂತೇಳಿ. ಸೊ ನೆಕ್ಸ್ಟ್ ಐಟಮ್ ಬಂದು ದಿಸ್ ಒನ್. ಸೊ ಇದನ್ನು ತುಂಬ ಚೆನ್ನಾಗಿದೆ ಗೈಸ್, ಇಟ್ ಇಸ್ ಅಮೇಝಿಂಗ್. ನಾನು 250 ಅನಿಸುತ್ತೆ ಇದಕ್ಕೆ, ಎಷ್ಟೋ ಗೊತ್ತಿಲ್ಲ ನನಗೆ ಪ್ರೈಸು. ಇನ್ ಕೇಸ್ ಇಫ್ ಪಾಸಿಬಲ್ ನಾನು ಇಲ್ಲಿ ಹಾಕ್ತೀನಿ. ಸೊ ಇಲ್ಲಿ ನೀವು ವಾಟರ್ ಹಾಕಿ ಫ್ಲವರ್ಸ್ ಇಡ್ಬೋದು. ಆ್ಯಂಡ್ ಇಲ್ಲಿ ಎಲ್ಲದನ್ನು ದೀಪ ಹಚ್ಚಿ ಮುಂದೆ ಲಕ್ಷ್ಮಿ ಮುಂದೆ ಇಟ್ಟರೆ ತುಂಬ ಸಗದಾಗಿ ಕಾಣುತ್ತೆ. 10 ಇದೆ ಇಲ್ಲಿ, 10 ದೀಪಗಳಿದೆ. ಸೊ 10 ದೀಪಗಳಿಗೂ ನೀವು ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಹಚ್ಚಿಟ್ರೆ ಮಸ್ತಾಗಿ ಕಾಣುತ್ತೆ. ಸೊ ಇದು ಒಂದು ಸೆಕೆಂಡ್ ಐಟಮ್ ವಿಚ್ ಮೈ ಮಮ್ ಲವ್ಡ್ ಇಟ್. ಇದು ಇಷ್ಟ ಆಯ್ತು ಅವ್ರಿಗೆ, ಅದು ಇಷ್ಟ ಆಯ್ತು, ಎಲ್ಲ ಇಷ್ಟ ಆಯ್ತು. ನಾನು ಆರ್ಡರ್ ಮಾಡಿರೋದು ಪೂಜೆಗೆ ಅಂತ. ಸೊ ಇದು ಕೂಡ ಚೆನ್ನಾಗಿದೆ ಆಯಿತಾ. ಆಮೇಲೆ ನೆಕ್ಸ್ಟ್ ಒನ್ನು ಶಿ ವಾಂಟೆಡ್ ಒಂದು ಸ್ಕ್ರೀನ್ ಆಯಿತಾ. ಅದು ನಾನೇ ಯೂಶಲ್ ಆಗಿ ಎವ್ರಿ ಇಯರು ನಾನು ಡೆಕೋರೇಟ್ ಮಾಡ್ತೀನಿ ಬಾಳೆದೆಲೆಯಿಂದ, ಇಲ್ಲಾಂತಂದರೆ ವಿಳೆದೆಲೆಯಿಂದ, ಇಲ್ಲ ಅಂತಂದರೆ ಹಾರಗಳೆಲ್ಲ ಅದರಿಂದ ಎಲ್ಲ ಹಾಕಿ ಡೆಕೋರೇಟ್ ಮಾಡ್ತೀನಿ. ಬಟ್ ಈ ಸಲ ನನಗೂ ಅಷ್ಟು ಪೇಷನ್ಸ್ ಇಲ್ಲ ಗೈಸ್, ಬಿಕಾಸ್ ತುಂಬ ವರ್ಕ್ ಪ್ರೆಷರ್ ಎಲ್ಲ ತುಂಬ ಇದೆ. ಸೊ ಐ ಹ್ಯಾವ್ ನೋ ಪೇಷನ್ಸ್ ಟು ಸಿಟ್ ಆ್ಯಂಡ್ ಡೂ ಆಲ್ ದಟ್. ಅಂದರೆ ತುಂಬ ಪೇಷನ್ಸ್ ಕೂಡ ಬೇಕು ಆ್ಯಂಡ್ ತುಂಬ ಟೈಮ್ ಕೂಡ ಬೇಕು. ಸೊ ಅದಕ್ಕೆ ಸರಿ ಆಯಿತು, ಒಂದು ಕರ್ಟನ್ನ ಆರ್ಡರ್ ಮಾಡ್ತೀನಿ. ಈ ಸಲ ಕರ್ಟನ್ ಹಾಕೋಣ ಅಂತ ಹೇಳಿಬಿಟ್ಟು ಸೊ ಈ ಕರ್ಟನ್ ಆರ್ಡರ್ ಮಾಡಿದ್ದು. ನಾನು ಮತ್ತೆ ತೋರಿಸ್ತೀನಿ, ಇವಾಗ ಏನೇ ತೋರಿಸಿರ್ತೀನಿ, ಬಟ್ ಮತ್ತೆ ನಾನು ಓಪನ್ ಮಾಡಿ ತೋರಿಸ್ತೀನಿ ಸರಿನಾ. ಫುಲ್ ಗಣಪತಿ ಇದೆ ಇಲ್ಲಿ. ಸೊ ಈ ಥರ ಇದೆ. ಸೊ ಇದು ಒಂದು ಇದು ಬ್ಯಾಕ್ ಡ್ರಾಪ್ ನಾನು ಆರ್ಡರ್ ಮಾಡಿರೋದು. ಸೊ ದಿಸ್ ಇಸ್
ಸೊ ಇದನ್ನ ಆಲ್ರೆಡಿ ಓಪನ್ ಮಾಡಿ ಅದು ಕವರ್ ಎಷ್ಟಾಗ್ಬಿಟ್ಟಿದೆ ಆಯಿತಾ. ಸೊ ಇದು 3 ಏನಿದು ಚೆಂಡು ಹೂವಿನ ಥರದ್ದು ಪ್ಲಾಸ್ಟಿಕ್ದು ಹಾರ ಇದು. ಸೊ ಇದು ಚೆನ್ನಾಗಿದೆ. ಸೊ 3 ಬಾಗ್ಲಿಗೆ ಹಾಕ್ಬೋದು, ಇಲ್ಲಾಂತಂದರೆ ನೀವು ಡೆಕೋರೇಟ್ ಮಾಡೋಕ್ಕೆಲ್ಲ ಹಾಕ್ಬೋದು. ಸೊ ಬ್ಯೂಟಿಫುಲ್ ಆಗಿದೆ. ವಾಷಬಲ್ ಕೂಡ ಇದು, ವಾಶ್ ಮಾಡಿನೂ ಯೂಸ್ ಮಾಡ್ಬೋದು. ಸೊ ಚೆನ್ನಾಗಿದೆ ಗೈಸ್. ಸೊ ದಿಸ್ ಇಸ್ ನೆಕ್ಸ್ಟ್ ಐಟಮ್ ವಿಚ್ ಐವ್ ಗಾಟ್ ಫಾರ್ ಪೂಜಾ ಆಯಿತಾ. ಸೊ ಇದು ಒಂದು. ನೆಕ್ಸ್ಟ್ ಒನ್ ಬಂದು ಅಷ್ಟೇ ಲಕ್ಷ್ಮಿಗೆ ಆಗೋಯ್ತು. ಇನ್ನು ಕೆಲವೊಂದು ಐಟಮ್ಸ್ ನನಗೆ ಅಂತ ತರಿಸ್ಕೊಂಡಿದ್ದೀನಿ ಆಯಿತಾ. ಸೊ ಅದನ್ನು ತೋರಿಸಿ ಆ್ಯನಿಮಲ್ ಇದೆ, ಇದು ಮನೆಗೆ ಅಂತ ತರಿಸಿರೋದು. ಸೊ ಇಲ್ಲಿದೆ ಇದು ಗ್ಲಾಸಸ್ಸು. ಸೊ ಇದು ಸುಮ್ಮನೆ ತರಿಸಿದ್ದು ಆಯಿತಾ, ಏನಕ್ಕೂ ಅಲ್ಲ. ಸೊ ಈ ಥರದ್ದು ಇರಲಿ ಒಂದು ಅಂತ ಹೇಳ್ಬಿಟ್ಟು ವೈನ್ ಗ್ಲಾಸಸ್ಸು ತರಿಸಿದ್ದು 2. ಕಾಣಿಸ್ತಿದ್ಯಾ? ಓಕೆ, ಇಲ್ಲ ಅಲ್ಲಿ ಸನ್ಲೈಟ್ ಎಫೆಕ್ಟ್ ತುಂಬ ಇದೆ, ಸೊ ಅದಕ್ಕೆ ಕಾಣಿಸ್ತಿದೆ. ಸೊ ಇದು 2 ತರಿಸಿದ್ದು ನಾನು. ಸೊ ಇದು ಸ್ವಲ್ಪ ಸ್ಮಾಲ್ ಆಯಿತು, ಬಟ್ ಸ್ಟಿಲ್ ಇಟ್ ಇಸ್ ಓಕೆ, ಮ್ಯಾನೇಜಬಲ್ ಇರಲಿ ಅಂತ ಹೇಳ್ಬಿಟ್ಟು ಇದು 2. ಆ್ಯಂಡ್ ಇದು ವರಮಹಾಲಕ್ಷ್ಮಿ ಪೂಜಾದು ಶಾಪಿಂಗ್ ಮಾತ್ರ ಅಲ್ಲ, ಕೆಲವೊಂದು ಬೇರೆ ಎಸೆನ್ಷಿಯಲ್ಸ್ ಕೂಡ ಇದೆ. ಯಾವ್ದು ಬೇಕಾಗಿತ್ತು, ಯಾವ್ದು ಚೆನ್ನಾಗಿದೆ ಆ ಥರದನ್ನೆಲ್ಲ ನೋಡಿ ಆರ್ಡರ್ ಮಾಡಿ ತೊಗೊಂಡಿರೋದು. ಆ್ಯಂಡ್ ಇದು ಒಂದು ಮೀಶೋ ಹಾಲ್ ಅಷ್ಟೇ. ಸೊ ವರಮಹಾಲಕ್ಷ್ಮಿ ಪೂಜೆಗೆ ಅಂತಲೇ ಹಾಲ್ನು ಆಯಿತಾ. ಸೊ ದಟ್ ಇಸ್ ಒನ್. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಸ್ಕ್ರಂಚೀಸು. ಒಂದು 12 ಸ್ಕ್ರಂಚೀಸ್ ಇದೆ ಆಯಿತಾ. ಸೊ ನಾನು ಇದನ್ನು ಬ್ಯಾಂಗ್ಳೂರ್ಗೆ ಆರ್ಡರ್ ಮಾಡ್ಕೊಂಡಿದ್ದೆ PGಗೆ. ಸೊ ಅಲ್ಲಿ ಇಟ್ಬಿಟ್ಟು ಅರ್ಧ ಮಾತ್ರ ತೊಗೊಬಂದೆ. ಸೊ ಇವಾಗ ನನ್ನ ಹತ್ರ 6 ಅಷ್ಟೇ ಇದೆ ವಿಡಿಯೋದಲ್ಲಿ ತೋರ್ಸೋಕ್ಕೆ. 5 ಇದೆ, ಇದೊಂದು ಹಳೆಯದು ನಂದು. ಸೊ 5 ಇದೆ ಅಷ್ಟೇ, ಇನ್ನು ಮಿಕ್ಕಿದೆಲ್ಲ ಅಲ್ಲಿ ಇಟ್ಟು ಬಂದಿದ್ದೀನಿ. ಸೊ ಇದು ನನಗೆ 98 ರುಪೀಸ್ಗೋ 100 ರುಪೀಸ್ಗೆ 12 ಸಿಕ್ತು. ಸೊ ವಿಚ್ ಇಸ್ ವರ್ತ್. ಆ್ಯಂಡ್ ನಾನು ಲೈಕ್ ಯೂಶಲ್ ಆಗಿ ಯೂಸ್ ಮಾಡೋದ್ರಿಂದ ಹೇರ್ಗೂ ಹಾಕೊತೀನಿ ಆ್ಯಂಡ್ ಹ್ಯಾಂಡ್ಸ್ಗೆ ಲೈಕ್ ಕೈಗೂ ಹಾಕ್ತಾ ಇರ್ತೀನಿ. ಸೊ ಅದಕ್ಕೆ ನನಗೆ ಬೇಕಿತ್ತು. ಸೊ ಅದಕ್ಕೆ ಆರ್ಡರ್ ಮಾಡಿಕೊಂಡೆ. ಚೆನ್ನಾಗಿದೆ. ಇದ್ರದ್ದು ಒಂದು ಶಾರ್ಟ್ಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ ವಿಚ್ ಇಸ್ ವೆರಿ ಗುಡ್. ಲೈಕ್ ಪ್ಲೀಸ್ ಹೋಗಿ ಆ ಶಾರ್ಟ್ಸಲ್ಲಿ ಇದೆ. ಸೊ ಅದನ್ನ ಒಂದ್ಸತಿ ನೋಡಿ ಆಯಿತಾ. ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಇದು ಒಂದು ಟೋಟ್ ಬ್ಯಾಗ್ ಆಯಿತಾ. ಇದು ಟು ಬಿ ಹಾನೆಸ್ಟ್ ಗೈಸ್ ಇವಾಗ ತೊಗೊಂಡಿರೋದಲ್ಲ, ಒಂದು ಸ್ವಲ್ಪ ಹಳೇದು, ಬಟ್ ಹೆಂಗೂ ಮೀಶೋ ಹಾಲ್ ತೋರಿಸ್ತಿರೋದ್ರಿಂದ ಇದು ಮೀಶೋಯಿಂದನೇ ತೊಗೊಂಡಿದ್ದು ಆಯಿತಾ. ಸೊ ಅದಕ್ಕೇ ತೋರಿಸ್ಬಿಡೋಣ ಅಂತ ಹೇಳ್ಬಿಟ್ಟು ತೊಗೊಂಡೆ. ತೋರಿಸ್ತಿದ್ದೀನಿ ಇಲ್ಲಿ. ಸೊ ಇಲ್ಲಿ ಇದನ್ನು ಯೂಸ್ ಮಾಡಿದ್ದೀನಿ ಇವಾಗ ಆಲ್ರೆಡಿ 2-3 ಟೈಮ್ಸ್ ಎಲ್ಲ ಯೂಸ್ ಮಾಡಿದ್ದೀನಿ, ವಾಶ್ ಕೂಡ ಮಾಡಿದ್ದೀನಿ. ಸೊ ಇದು ಚೆನ್ನಾಗಿದೆ ಆಯಿತಾ. ಸೊ ಎಲ್ಲಾದರೂ ನಾನು ಬೆಂಗಳೂರಿಂದ ಬರುವಾಗ ಏನಾದರೂ ಕ್ಯಾರಿ ಮಾಡೋಕ್ಕಿದ್ರೆ ಆ ಟೈಮಲ್ಲೆಲ್ಲ ಇದನ್ನು ನಂದು ಒಂದು ಶೋಲ್ಡರ್ ಬ್ಯಾಗ್ ಜೊತೆಗೆ ಈ ಬ್ಯಾಗ್ ಕೂಡ ಒಂದು ತರ್ತೀನಿ. ಸೊ ಇದು ಅರೌಂಡ್ ಲೆಸ್ ದ್ಯಾನ್ 200 ಇಟ್ ಇಸ್. ಬೇಕಂದ್ರೆ ನನಗೆ ಪ್ರೈಸ್ ನೆನಪಿಲ್ಲ, ಮರ್ತೋಗ್ಬಿಟ್ಟಿದ್ದೀನಿ, ತುಂಬ ದಿನ ಆಯಿತು ಎಲ್ಲ ಆರ್ಡರ್ ಮಾಡಿ. ಸೊ ಅದಕ್ಕೆ ಇದೂ ಒಂದು ಬ್ಯಾಗ್ ಚೆನ್ನಾಗಿದೆ. ಸೊ ದಿಸ್ ಇಸ್ ಸೆಕೆಂಡ್ ಒನ್. ನೆಕ್ಸ್ಟ್ ಕಮ್ಸ್ ದಿಸ್ ಇಸ್ ಫಾರ್ ಮೀ ಆಯಿತಾ ಗೈಸ್. ನನಗೆ ವರಮಹಾಲಕ್ಷ್ಮಿಗೆ ಸಾರಿ ಹಾಕ್ಕೊಳ್ಳೋಣ ಅಂದರೆ ಯೂಶಲಾಗಿ ಎಂಥದೋ ನನಗೆ ಟ್ರೆಡಿಷ್ನಲ್ ಅಷ್ಟೊಂದು ಲೈಕ್ ಆಗಲ್ಲ ಆಯಿತಾ. ಸೊ ಆಗತ್ತೆ, ಬಟ್ ಏನೋ ನನಗೆ ತುಂಬ ಹಂಗೆ ರೆಡಿ ಆಗಬೇಕು, ಹಿಂಗೆ ರೆಡಿ ಆಗಬೇಕು ಟ್ರೆಡಿಷ್ನಲ್ ಆಗಿ, ಅದೆಲ್ಲ ಜಾಸ್ತಿ ಏನೋ ಅಷ್ಟೊಂದು ಇಂಟ್ರೆಸ್ಟ್ ಬರಲ್ಲ ನನಗೆ. ಬಟ್ ಈ ಸಲ ಏನೋ ಓಕೆ ರೆಡಿ ಆಗೋಣ, ಚಂದ ವಿಡಿಯೋಸ್ ಮಾಡೋಣ ಅಂತೆಲ್ಲ ಪ್ಲ್ಯಾನ್ ಮಾಡಿ ಒಂದು ಬ್ಲೌಸ್ ಎಲ್ಲ ಅದನ್ನು ಆರ್ಡರ್ ಮಾಡಿಕೊಂಡೆ. ಬಿಕಾಸ್ ನನಗೆ ಈಗ ನಾನು ಸ್ಟಿಚ್ ಮಾಡಿಸಿದ ಬ್ಲೌಸ್ ಏನೋ ಒಂಥರ ನನಗೆ ಫುಲ್ ಟ್ರೆಡಿಷ್ನಲ್ ಲುಕ್ ಬಂದರೆ ಎಂಥದ್ದು ನನಗೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಅನಿಸುತ್ತೆ. ಬಟ್ ಫ್ಯೂಚರಲ್ಲಿ ಯಾವಾಗಾದರೂ ನಾನು ಪೋಸ್ಟ್ ಮಾಡ್ತೀನಿ ನೋಡಿ. ಹಂಗಾಗಿ ಒಂದು ಈ ಥರ ಬ್ಲೌಸ್ ಇರಲಿ ಅಂತೇಳಿ ಒಂದು ಬ್ಲೌಸು ಮತ್ತು ಒಂದು ನೆಕ್ ಪೀಸ್. ಬಿಕಾಸ್ ನೆಕ್ ಪೀಸ್ಗೆಲ್ಲ ನನಗೆ ಜಾಸ್ತಿ ದುಡ್ಡು ಕೊಡೋಕ್ಕೆ ಇಷ್ಟ ಇಲ್ಲ ಆಯಿತಾ. ಒಂದ್ಸಲ ಹಾಕೊಂಡ್ರೆ ಆಯಿತು, ಮತ್ತೆ ಹಾಕೊಳ್ಳೋದೇ ಇಲ್ಲ. ಸೊ ಅದಕ್ಕೆ ಕಡಿಮೆ ದುಡ್ಡಿಗೆ ಸಿಗಲಿ ಅಂತ ಹೇಳ್ಬಿಟ್ಟು ಒಂದು ಲೈಟ್ ಪಿಂಕ್ ಕಲರ್ ಸಾರಿನ ನಾನು ಹಾಕೋತಿದ್ದೀನಿ. ಅದ್ರ ಮೇಲ್ಗಡೆಗೆ ಇದಿರಲಿ ಅಂತ ಹೇಳ್ಬಿಟ್ಟು ತಗೊಂಡೆ. ಸೊ ಇದ್ರ ಜೊತೆಗೆ ಇಯರಿಂಗ್ ಕೂಡ ಇದೆ. ಸೊ ಇದು 2 ಇಯರಿಂಗ್ ಆ್ಯಂಡ್ ಇದು ನೆಕ್ ಪೀಸ್. ಸೊ ಇದು ಒಂದು ತೊಗೊಂಡೆ ಮೀಶೋಯಿಂದಾನೆ ಇದು. ಆ್ಯಂಡ್ ನೆಕ್ಸ್ಟ್ ಕಮ್ಸ್ ಮೈ ಬ್ಲೌಸ್ ವಿಚ್ ಐವ್ ಆರ್ಡರ್ಡ್ ವಿಚ್ ಇಸ್ ವೆರಿ 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 ಬಿಗ್ ಗೈಸ್. ಕಾಣಿಸ್ತಾ ಇಲ್ಲ. ಓಕೆ, ನಾನು ಮತ್ತೆ ತೋರಿಸ್ತೀನಿ. ಲೈಟ್ ಎಫೆಕ್ಟ್ ಜಾಸ್ತಿ ಇದೆ. ಸೊ ಈ ಥರ ಇದೆ ಆಯಿತಾ ಇದು. ಸೊ ಇವಾಗ ಬರುತ್ತೆ. ಸೊ ಇದು ನೋಡಿ ಈ ಥರ ಇದೆ ಆಯಿತಾ. ಇಲ್ಲಿ ಕಾಲರ್ ಬರುತ್ತೆ. ಸೊ ಈ ಥರ ಬ್ಲೌಸು. ಸೊ ಇದ್ರ ಮೇಲ್ಗಡೆ ಲೈಟ್ ಪಿಂಕ್ ಕಲರ್ ಸಾರಿ ಅಂತ ಹೇಳ್ಬಿಟ್ಟು ಅದಕ್ಕೆ ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡ್ಕೊಂಡೆ. ಟು ಬಿ ಆನೆಸ್ಟ್ ಈ ಪ್ರೈಸ್ಗೆಲ್ಲ ಇದು ಒಂದ್ಸಲ 2 ಸಲ ಹಾಕೋಕೆ ನಾವು ಆರಾಮಾಗಿ ಮೀಶೋಯಿಂದ ತೊಗೊಂಡು ಹಾಕೋಬೋದು. ಸೊ ಅದಕ್ಕೆ ಇದನ್ನು ಕೂಡ ತರಿಸ್ಕೊಂಡೆ ನಾನು. ಒಂದ್ಸಲ ಇಲ್ಲ 2 ಸಲ ಹಾಕೊಂಡ್ರೆ ಆಯ್ತಲ್ವಾ. ಸೊ ಮತ್ತೆ ಏನು ಸಾರಿ ಹಾಕೊಳ್ಳೋದೇ ಇಲ್ಲ ನಾನು ಯೂಶಲ್ ಆಗಿ. ಸೊ ಅದಕ್ಕೆ ಇರಲಿ ಅಂತ ಹೇಳ್ಬಿಟ್ಟು ಅದಕ್ಕೆ ಮ್ಯಾಚ್ ಮಾಡೋಕ್ಕೆ ಸ್ವಲ್ಪ ಟ್ರೆಡಿಷ್ನಲ್ ಲುಕ್ಕು ಬರಬೇಕು, ಸ್ವಲ್ಪ ವೆಸ್ಟರ್ನ್ ಟಚ್ಚು ಇರಬೇಕು, ಆ ಥರ ರೆಡಿ ಆಗೋಣ ಅಂತ ಅಂದ್ಕೊಂಡು ಇದನ್ನು ಆರ್ಡರ್ ಮಾಡ್ಕೊಂಡಿದ್ದೀನಿ. ಸೊ ಮೋಸ್ಟ್ ಪ್ರಾಬ್ಲಿ ಅದನ್ನು ಕೂಡ ಒಂದು ರೀಲ್ ಮಾಡಿ ಶಾರ್ಟ್ಸ್ಗೆ ಅಪ್ಲೋಡ್ ಮಾಡ್ತೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ.
ಇದಿಷ್ಟು ಐಟಮ್ಸ್ ನಾನು ಮೀಶೋಯಿಂದ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೆ ಅಂತದ್ದು. ಎಲ್ಲ ಪ್ರಾಡಕ್ಟ್ಸು ಚೆನ್ನಾಗಿದೆ ಗೈಸ್, ಪ್ರೈಸ್ಗೆ ವರ್ತ್ ಅಂತ ಹೇಳ್ಬೋದು. ಬಟ್ ನಾನು ಹೇಳ್ದಂಗೆ ಇದು ಒಂದು ಲೋಟಸ್ ಫ್ಲವರ್ ಇದೆಯಲ್ಲ, ಇದೊಂದು ಮಾತ್ರ ಸ್ವಲ್ಪ ಏನೋ ನನಗೆ ಡಿಸಪಾಯಿಂಟ್ ಆಯಿತು ಅಲ್ಲಿ ಪ್ರೈಸ್ ನೋಡಿದ್ಮೇಲೆ. ಆಮೇಲೆ ಮತ್ತೆ ಇಟ್ಸ್ ಓಕೆ, ನೋ ವರೀಸ್, ಹೆಂಗೂ ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳಿದ್ರಲ್ಲ ಅಮ್ಮ. ಸೊ ಆದ್ಮೇಲಿಂದ ಸರಿ ಆಯಿತು ಅಂತ ಹೇಳ್ಬಿಟ್ಟು ಓಕೆ ಅಂತ ಸುಮ್ಮನಾಗಿತ್ತು. ಸೊ ಇದೆಷ್ಟು ಐಟಮ್ಸ್ನ ನಾನು ತರಿಸ್ಕೊಂಡಿದ್ದು. ಸೊ ನಿಮಗೆ ಯಾವುದಾದ್ರೂ ಪ್ರಾಡಕ್ಟ್ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್. ಆ್ಯಂಡ್ ನನ್ನ ವಿಡಿಯೋ ಹೇಗೆ ಬರ್ತಾ ಇದೆ ಅಂತಲೂ ಕಮೆಂಟ್ ಮಾಡಿ ಹೇಳಿ. ಐ ನೋ ತುಂಬ ಜನಕ್ಕೆ ರೀಚ್ ಆಗ್ತಾ ಇಲ್ಲ ವೀಡಿಯೋಸು, ಬಟ್ ಸ್ಟಿಲ್ ನಾನು ಇವಾಗ ಕನ್ಸಿಸ್ಟೆಂಟ್ ಆಗಿ ಪೋಸ್ಟ್ ಮಾಡ್ತಾ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಐ ವಿಲ್ ಬಿ ಕನ್ಸಿಸ್ಟೆಂಟ್ ಆ್ಯಂಡ್ ದೆನ್ ಎವ್ರಿ ವೀಕ್ ಅಟ್ಲೀಸ್ಟ್ ವೀಕ್ಲಿ 2 ವೀಡಿಯೋಸ್ ಆರ್ ಎವ್ರಿ ವೀಕ್ 1 ವೀಡಿಯೋ ಆ ಥರ ಏನಾದರೂ ಟ್ರೈ ಮಾಡ್ತೀನಿ. ಆ್ಯಂಡ್ ಶಾರ್ಟ್ಸ್ ಕೂಡ ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ನೋಡಿ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಶೇರ್ ಇಟ್ ವಿತ್ ಯೋರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಇನ್ನೇನು ಇಲ್ಲ ಅನ್ಸುತ್ತೆ, ಎಲ್ಲ ಪ್ರಾಡಕ್ಟ್ಸನ್ನು ತೋರಿಸಿದ್ದೀನಿ. ಸೊ ಎಲ್ಲ ಪ್ರಾಡಕ್ಟ್ಸನ್ನು ತೋರಿಸಿದ್ದೀನಿ ಇದಿಷ್ಟು. ಸೊ ಹೋಪ್ಸು ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಂಗೆ ಗೊತ್ತಾಗ್ಬೇಕಂದ್ರೆ ನೀವೇನು ಮಾಡಬೇಕು, ಲೈಕ್ ಆ್ಯಂಡ್ ಶೇರ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ, ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. So being happy is a responsibility. So be happy. Keep watching my channel. Keep supporting me. Meet you up in next video. Until then, take care. Bye bye.